ನಮ್ಮ ದೇಶದ ರಾಜ್ಯಸಭೆಯ ಮಾಜಿ ಉಪ ಸಭಾಪತಿಗಳು, ಕಾಂಗ್ರೆಸ್ಸಿನ ಹಿರಿಯ ರಾಜಕಾರಣಿಗಳು, ಮಾಜಿ ಕೇಂದ್ರ ಸಚಿವರು ಹಾಗೂ ಕಾಂಗ್ರೆಸ್ ಪಕ್ಷದ ಶಿಸ್ತು ಸಮಿತಿಯ ಅಧ್ಯಕ್ಷರೂ ಆದ ಮಾನ್ಯ ಶ್ರೀ ಡಾಕ್ಟರ್ ಕೆ ರೆಹಮಾನ್ ಖಾನ್ ಸರ್ ಅವರ ಮಾತಿನಲ್ಲಿ ಕೆಲ ತಿಂಗಳಿಂದ ಸರ್ಕಾರವು ಹಿಜಾಬ್, ಹಲಾಲ್, ಮಸೀದಿಗಳಲ್ಲಿ ಅಜಾನ್, ವ್ಯಾಪಾರ ಬಹಿಷ್ಕಾರ ಇತ್ಯಾದಿಗಳ ವಿಚಾರಗಳಲ್ಲಿ ನೇರ ಪಿತೂರಿಯಲ್ಲಿ ಏಕೆ ಭಾಗಿಯಾಗಿರಬಾರದು ಎಂದು ಸಂದೇಹಪೂರ್ವಕವಾಗಿ ಮಾತನಾಡುವಾಗ ಈ ಮಾತುಗಳನ್ನಾಡಿದರು. ಹಾಗೆ ವಿಧಿವಿಧಾನದಂತೆ ಸಂವಿಧಾನದ ಮುಖೇನ ಜನಪ್ರತಿನಿಧಿಗಳೆಂದು ಪ್ರಮಾಣವಚನ ಸ್ವೀಕರಿಸಿದ ಮಂತ್ರಿವರಿಯರು ತಮ್ಮ ಸಂವಿಧಾನಿಕ ಜವಾಬ್ದಾರಿಯನ್ನು ಮರೆತು ಸಮಾಜವನ್ನು ಉದ್ರೇಕಿಸುವ ಮಾತುಗಳು ಎಷ್ಟು ಸ್ವೀಕಾರಕ್ಕೆ ಅರ್ಹ ಎಂದು, ನಾವು ನಮ್ಮ ದೇಶದ ಸಂವಿಧಾನಕ್ಕೆ ನಿಜವಾಗಲೂ ಗೌರವ ನೀಡುತ್ತಿದ್ದೀವಿ ಇಲ್ಲವೋ ಎಂದು ಸಂದೇಹವನ್ನು ವ್ಯಕ್ತಪಡಿಸಿ ಬೇಸರದಿಂದ ಈ ಮಾತುಗಳನ್ನು ಆಡಿದರು. ಅದೇ ಪ್ರಜೆ ಒಬ್ಬ ಇಂಡಿವಿಜುವಲ್ ಆಗಲಿ ಅವನು ತನ್ನ ರಕ್ಷಣೆಗೆ ಯಾರು ನೋಡ್ತಾನೆ? ಸರ್ಕಾರಕ್ಕೆ ನೋಡ್ತಾನೆ. ಒಬ್ಬನೇ ಇರಲಿ ಅವನ್ನ ಕಾಪಾಡೋದು. ಇಲ್ಲಿ ಸರ್ಕಾರ ಆಯಿತೋ ಇಲ್ವೋ, ಪಾಪ ನಮಗೆ ಮುಖ್ಯಮಂತ್ರಿಗೆ ನೋಡ್ತಾ ಇದ್ದರೆ ಈಸ್ ಎನ್ ಹೆಲ್ಪ್ಲೆಸ್ ಕ್ರಿಯೇಚರ್ ಅಂತ ಕಾಣ್ತದೆ. ಏನು ಮಾತಾಡೋದಿಲ್ಲ, ಸೈಲೆಂಟ್ ಸ್ಪೆಕ್ಟೇಟರ್. ಇದು ನಿಜವಾಗೂ ಈ ನಮ್ಮ ಕರ್ನಾಟಕದಲ್ಲಿ ಈ ಥರ ಯಾವಾಗಲೂ ಆಗುತ್ತಿಲ್ಲ, ಇತಿಹಾಸದಲ್ಲಿ ಆಗುತ್ತಿಲ್ಲ. ನಾನು ಸುಮಾರು 50 ವರ್ಷದಿಂದ ರಾಜಕೀಯದಲ್ಲಿದ್ದೀನಿ. ಹಿಜಾಬ್ ವಿಷಯ ಇಂದ ಹಿಡಿದು ಇವತ್ತು ಅಜಾನ್, ಹಲಾಲ್, ಬೈಕಾಟ್, ಟ್ರೇಡ್ ಬೈಕಾಟ್, ಇದು ವ್ಯವಸ್ಥಿತವಾಗಿ ಮಾಡ್ತಾ ಇರೋದು. ನನಗೇನು ಕಾಣ್ತದೆ ಅಂದರೆ ಸರ್ಕಾರ ಇದರಲ್ಲಿ ಇನ್ವಾಲ್ವ್ ಆಗಿದೆ. ಸರ್ಕಾರ ಇಂತೆ ಸ್ಟೇಟ್ಮೆಂಟು, ಇಷ್ಟೇ ಪ್ರೊವೊಕೇಟಿವ್ ಸ್ಟೇಟ್ಮೆಂಟ್ಸು ಯಾವ ಸರ್ಕಾರನೇ ಆಗಲಿ ಟಾಲರೇಟ್ ಮಾಡೋಕ್ಕಾಗೋದಿಲ್ಲ. ಅತ್ಲಾ ಕಡೆ ಪ್ರಮೋದ್ ಮುತಾಲಿಕ್ ಒಂದು ಹೇಳ್ತಾರೆ, ನಾವು ನಾಶ ಮಾಡಿಬಿಡ್ತೀವಿ, ಇದು ಮಾಡಿಬಿಡ್ತೀವಿ ಅಂತ ಅವರು ಕೊಡ್ತಾರೆ ಅಷ್ಟೇ. ಇದೇನು ಬನಾನಾ ರಿಪಬ್ಲಿಕ ನಮ್ಮದು? ನಾವು ಕಾನ್ಸ್ಟಿಟ್ಯೂಷನಲ್ ಡೆಮೋಕ್ರಸಿನ ನಾವು ಈ ಸರ್ಕಾರದ ಮಂತ್ರಿಗಳು ಏನು ಕಾನ್ಸ್ಟಿಟ್ಯೂಷನಲ್ಲಿ ಪ್ರಮಾಣ ತಗೊಂಡಿಲ್ವ?